He's the most beautiful looking man. He looks so nice. He's like an angel. But actually, he's as tough as he's a killer. I don't want to, he's a killer. He's as tough as they come. But people say he's such a nice man. I said, no, he's very tough. He's a tough traitor. ಫ್ರಾನ್ಸ್ನಲ್ಲಿ ನಡೆದ G7 ಶೃಂಗಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಾಡಿ ಹೊಗಳಿದ್ದಾರೆ. ವಿಶ್ವ ನಾಯಕರು ಭಾಗಿಯಾಗಿದ್ದ ಭೋಜನಕೂಟದಲ್ಲಿ ಮಾತನಾಡ್ತಾ ನರೇಂದ್ರ ಮೋದಿ ನೋಡೋದಕ್ಕೆ ಶಾಂತ, ಒಳ್ಳೆ ವ್ಯಕ್ತಿಯಂತೆ ಕಾಣ್ತಾರೆ, ಆದರೆ ಕಂಪ್ಲೀಟ್ ಕಿಲ್ಲರ್ ಅವರು ಅಂತ ಬಣ್ಣಿಸಿದ್ದಾರೆ. G7 ಶೃಂಗಸಭೆಯ ಸಂದರ್ಭದಲ್ಲಿ ನಡೆದ ಸಂವಾದದ ಸಂದರ್ಭದಲ್ಲಿ ಈ ಹೇಳಿಕೆಗಳು ಹೊರಬಂದಿದ್ದಾವೆ. ಅಲ್ಲಿ ಪ್ರಧಾನಿ ಮೋದಿ G7 ರಾಷ್ಟ್ರಗಳು ಮತ್ತು ಪಾಲುದಾರ ರಾಷ್ಟ್ರಗಳ ನಾಯಕರ ಜೊತೆ ಔಟ್ರೀಚ್ ಅಧಿವೇಶನದಲ್ಲಿ ಭಾಗಿಯಾಗಿದ್ದರು. ಮೋದಿ ಜೊತೆ ಟ್ರಂಪ್ ದ್ವಿಪಕ್ಷೀಯ ಮಾತುಕತೆ ನಡೆಸಿದ್ದು, ವ್ಯಾಪಾರ ಒಪ್ಪಂದಗಳಿಗೆ ಸಂಬಂಧಪಟ್ಟ ಹಾಗೆ ಒಳ್ಳೆ ರೀತಿಯಲ್ಲಿ ಚರ್ಚೆಗಳಾಗಿವೆ ಅಂತಾನೂ ತಿಳಿಸಿದ್ದಾರೆ. ಇದೇ ವೇಳೆ ಟ್ರಂಪ್ ತಮ್ಮ ವ್ಯಕ್ತಿತ್ವವನ್ನು ಪ್ರಧಾನಿ ಮೋದಿಯವರ ವ್ಯಕ್ತಿತ್ವದ ಜೊತೆ ಕಂಪೇರ್ ಮಾಡ್ತಾ, ಮೋದಿ ನನಗಿಂತ ಡಿಫ್ರೆಂಟ್, ಅವರು ನೋಡೋದಕ್ಕೆ ಕೂಲ್, ಆದರೆ ಕಿಲ್ಲರ್, ನಾನು ಹಾಗಲ್ಲ, ಅವ್ರನ್ನ ನೋಡಿ ಅಂತ ಹೇಳಿದರು. ಟ್ರಂಪ್ ಪದೇ ಪದೇ ಪ್ರಧಾನಿ ಮೋದಿ ಬಗ್ಗೆ ಪ್ರೀತಿಯಿಂದ ಮಾತನಾಡಿದ್ದಾರೆ. ಹಾಗಾಗಿ ಅವರ ನಾಯಕತ್ವದ ಶೈಲಿ ಮತ್ತು ರಾಜಕೀಯ ದೀರ್ಘಾವಧಿಯನ್ನು ಹೊಗಳಿದ್ದಾರೆ. ಈ ತಿಂಗಳ ಆರಂಭದಲ್ಲಿ ಭಾರತದ ಪ್ರಧಾನಿಯಾಗಿ ಅತಿ ಹೆಚ್ಚು ಕಾಲ ಸೇವೆ ಸಲ್ಲಿಸಿದ ಮೋದಿ ಅವರನ್ನ ಟ್ರಂಪ್ ಅಭಿನಂದಿಸಿದ್ರು. ಅವರನ್ನ ಬಲವಾದ, ಆರೋಗ್ಯಕರ ಮತ್ತು ಬುದ್ಧಿವಂತ ವ್ಯಕ್ತಿ ಅಂತ ಬಣ್ಣಿಸಿದ್ರು. ಹಾಗೆ ಮುಂದಿನ ವರ್ಷಗಳಲ್ಲಿ ದೇಶವನ್ನ ಯಶಸ್ವಿಯಾಗಿ ಮುನ್ನಡೆಸ್ತಾರೆ ಅನ್ನೋ ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಒಟ್ನಲ್ಲಿ ಟ್ರಂಪ್ ಈ ರೀತಿಯಾಗಿ ಮೋದಿಯವರನ್ನ ಬಹಿರಂಗವಾಗಿ ಹೊಗಳಿದ್ದು, ಅವರನ್ನ ಕೊಂಡಾಡಿದ್ದು ಎಲ್ಲವನ್ನ ನೋಡಿದ ಮೋದಿ ಹೇಟರ್ಸ್ಗಳಿಗೆ ಮಾತ್ರ ಇದು ಸ್ವಲ್ಪ ಅರಗಿಸಿಕೊಳ್ಳೋದಕ್ಕೆ ಕಷ್ಟವಾದ ವಿಚಾರ ಅಂತಾನೆ ವಿಶ್ಲೇಷಣೆ ಮಾಡಲಾಗ್ತಿದೆ. There for a little while, and he's a very tough negotiator. He's one of the toughest, actually. So you look at this man. I'll give you a lesson. He's the most beautiful looking man. He looks so nice. He's like an angel. But actually, he's as tough as he's a killer. I don't want to, he's a killer. He's as tough as they come. But he looks so good. So he gets you by surprise. But there's few people like this. People say he's such a nice man. I said, no, he's very tough. He's a tough traitor. And he loves the Indian people, but he also loves the USA. We had Howdy Modi in Houston, remember? And the stadium was full. Trump. Right, remember that? He did Namaste Trump in India. That was great. And we'll be going to India sometime in the future. President Trump, when will you go to India and how? ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.